ದೃಷ್ಟಿ ಬೊಟ್ಟು ಎಲ್ರು ನೀವು ಸತ್ತೇ ಹೋಗಿದ್ದೀರಾ ಅಂತ ಮಾತಾಡ್ತಿದ್ದಾರೆ. ಆ ಶರಾವತಿ ಚಿಕ್ಕಮ್ಮರು ನಿಮ್ ಫೋಟೋಗೆ ಹಾರ ಹಾಕಕ್ ಹೋಗ್ತಿದ್ದಾರೆ. ನಿಮ್ ತಿಥಿ ಮಾಡ್ಬೇಕು ಅಂತೆಲ್ಲ ಮಾತಾಡ್ತಿದಾರ್ರಿ. ಎಲ್ರಿ ಇದ್ದೀರಾ? ನನಗ್ ನಂಬಿಕೆ ಇದೆ ನೀವು ಬದುಕಿದ್ದೀರಾ. ಆದ್ರೆ ಮನೆಯವ್ರ ಮಾತೆಲ್ಲ ಕೇಳ್ತಿದ್ರೆ ನಂಗೆ ಸಂಕಟ ಆಗ್ತಿದೆ ರೀ. ದೃಷ್ಟಿ, ಶರಾವತಿ ಬಗ್ಗೆ ನಿನ್ ಗೊತ್ತಿಲ್ವಾ? ಅವಳ ಮಾತು ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ರಿಗೆ ಅವ್ರ ಲೆಕ್ಕದಲ್ಲಿ ಮಾತುಗಳಷ್ಟೆ. ಆದ್ರೆ ನನಗೆ ಚೂರಿ ಹಾಕ್ದಾಗ ಆಗ್ತಿದೆ ಅಣ್ಣ. ಅವರು ನನಗೆ ಭಾಷೆ ಕೊಟ್ಟಿದ್ದಾರೆ ನನ್ನ ಬಿಟ್ಟು ಹೋಗಲ್ಲ ಅಂತ. ಅವ್ರು ಬದುಕಿದ್ದಾರೆ ಅಂತ ಯಾರು ನಂಬದೇ ಇದ್ರು ನಾನು ನಂಬ್ತೇನೆ. ಆದ್ರೆ ಈ ಶರಾವತಿ ಚಿಕ್ಕಮ್ಮವ್ರು ಏನೇನೋ ಮಾತಾಡ್ತಿದ್ದಾರೆ. ಅವಳದು ವಿಕೃತವಾದ ಆನಂದ. ಬೇರೆಯವ್ರ ಕಷ್ಟ ಪಡೋದು ನೋಡಿ ಅವಳು ಖುಷಿ ಪಡ್ತಾಳೆ. ಯಾಕಾದ್ರೂ ಹಾಗಾಡ್ತಾಳೋ? ನಮ್ ಸಾವುಕಾರಿಗೆ ತೊಂದರೆ ಕೊಡೋದು ಅಷ್ಟು ಸುಲಭ ಅಲ್ಲ ಅಣ್ಣ. ಯಾಕೋ ಇದ್ರ ಹಿಂದೆ ಏನೋ ಪಿತೂರಿ ಇದೆ ಅಂತ ಅನ್ಸ್ತಿದೆ. ಅವರು ತುಂಬಾ ಸುಲಭವಾಗಿ ಯಾರನ್ನು ನಂಬಲ್ಲ, ಎಲ್ಲೂ ಹೋಗಲ್ಲ ಅಣ್ಣ. ಈಗ ಈ ರೀತಿ ಕೆಟ್ಟ ಸುದ್ದಿ ಬರ್ತಿದೆ ಅಂದ್ರೆ ಇದ್ರ ಹಿಂದೆ ಏನೋ ಷಡ್ಯಂತ್ರ ನಡೀತಿದೆ ಅಂತ ಅರ್ಥ. ನನಗೂ ಹಾಗೆ ಅನಿಸ್ತಾ ಇದೆ. ಈ ಶರಾವತಿ ಕೈವಾಡ ಏನಾದ್ರೂ ಇರ್ಬೋದಾ? ನಾನು ನೇರವಾಗಿ ಕೇಳಿದೆ ಅಣ್ಣ, ಆದ್ರೆ ಅವ್ರಿಲ್ಲ ಅಂತ ಹೇಳಿದ್ರು. ನಾನು ಅವನಿಗೆ ತೊಂದರೆ ಕೊಡೋದಕ್ಕೆ ನೋಡಿದ್ ನಿಜ, ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ ನಿಜ. ಆದ್ರೆ ನನ್ನ ಕೈಯಲ್ಲಾಗಿಲ್ಲ. ಬೇರೆ ಯಾರೋ ಮಾಡಿದ್ದಾರೆ ಅನ್ನೋ ರೀತಿ ಮಾತಾಡಿದ್ರು. ಅಣ್ಣ, ಅವತ್ತವರು ಮನೇಲೇ ಇದ್ರ ಅಥವಾ ಎಲ್ಲಾದ್ರೂ ಆಚೆ ಹೋಗಿದ್ರ? ರಾತ್ರಿ ಎಲ್ಲ ನಿದ್ರೆ ಮಾಡದೆ ಒದ್ದಾಡ್ತಿದ್ಲು. ಯಾಕೆ ಅನ್ನೋದೇ ಗೊತ್ತಿಲ್ಲ, ಮನೇಲೇ ಇದ್ಲು. ಯಾರಿರ್ಬೋದು? ಯಾರು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಯಾರೋ ದತ್ತನ್ ಬಗ್ಗೆ ತಿಳ್ಕೊಂಡೇ ಮಾಡಿದ್ದಾರೆ ಅಂತ ಅನ್ಸ್ತಿದೆ. ದತ್ತನ ಎದುರುಗಡೆಯಿಂದ ಸೋಲ್ಸೋದಕ್ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದೆ ಮಸ್ಲತ್ ಮಾಡಿದ್ದಾರೆ. ಅಣ್ಣ, ನನ್ಗೇನೋ ಅವ್ರು ಸತ್ತಿದ್ದಾರೆ ಅಂತ ನನ್ನ ನಂಬಿಸಿ ಏನೋ ಸಾಧಿಸೋದಕ್ಕೆ ನೋಡ್ತಿದ್ದಾರೆ ಅಂತ ಅನಿಸ್ತಿದೆ. ಬಹುಶಃ ಇವ್ರನ್ನ ಅವ್ರು ಬಚ್ಚಿಟ್ಟಿರ್ಬೋದಾ ಅಥವಾ ಅವರಲ್ಲಿಂದ ತಪ್ಪಿಸ್ಕೊಂಡಿರ್ಬೋದಾ? ಅನ್ಸು ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ದೆ ಹೊರತು ಗಂಡ ಸತ್ತಿದ್ದಾರೆ ಅಂತ ನನಗೆ ಅನಿಸ್ತಿಲ್ಲ ಅಣ್ಣ. ನಿನ್ ನಂಬಿಕೆ ನಿಜನೇ ಆಗಿರ್ಲಿ. ಹಾಗೇನಾದ್ರೂ ದತ್ತನ್ನ ಹಿಡಿದು ಕಟ್ಟಾಕಿದ್ರೆ ಅವನು ಬಿಡ್ಸ್ಕೊಂಡು ಬಂದೇ ಬರ್ತಾನೆ. ಅಕ್ಕ ಅಕ್ಕ, ರೂಪಕ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ. ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಏನೋ ಮುಖ್ಯವಾದ ವಿಚಾರ ಅಂತೆ ಹೇಳಲೇಬೇಕು ಅಂತ ಇದ್ಲು. ತುಂಬಾ ಭಯದಲ್ಲಿದ್ದಾಳೆ. ನೀನ್ ಬೇಗ ಬಾರಕ್ಕ. ಸರಿ, ಬಂದೆ. ಮಾಡಿ ಅಕ್ಕ. ದೃಷ್ಟಿ, ಏನೋ ಮಾತಾಡ್ಬೇಕು ಅಂದೆ. ದೃಷ್ಟಿ, ರಾಜ ಅಲ್ಲ ನಿಂತ್ಕೋ. ಯಾರಾದ್ರೂ ಬಂದ್ರೆ ಹೇಳು. ದೃಷ್ಟಿ, ಕ್ಷಮಿಸ್ಬಿಡು ದೃಷ್ಟಿ. ಜೀವನ ಹಾಳಾಗೋದಕ್ಕೆ ನಾನು ಒಂಥರ ಕಾರಣ. ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ಹೌದು ದೃಷ್ಟಿ, ನಾನೇನಾದ್ರೂ ನಿಂಗೆ ಸತ್ಯ ಹೇಳಿದ್ರೆ ನನ್ನ ಕೊಂದು ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ರು. ಆದ್ರೆ ಈಗ ನಾನು ಸತ್ಯ ಪರವಾಗಿಲ್ಲ. ನಾನು ಎಲ್ಲ ಸತ್ಯನ ಹೇಳ್ಬಿಡ್ತೀನಿ ದೃಷ್ಟಿ, ಹೇಳ್ಬಿಡ್ತೀನಿ. ನಾನು ಬೇಕು ಬೇಕು ಅಂತ ದತ್ತನ ಹಿಂದೆ ಹೋಗಿಲ್ಲ ದೃಷ್ಟಿ.
ದತ್ತನ ಹಿಂದೆ ಹೋಗು ಅಂತ ಒಬ್ರು ಚೂ ಬಿಟ್ರು. ದತ್ತನ್ನ ಪ್ರೀತ್ಸು ಬುಟ್ಟಿಗೆ ಹಾಕು ಅಂತ ಹೇಳಿದ್ರು. ಶುರು ಅಲ್ಲಿ ನನ್ ದುಡ್ಡಿಗೋಸ್ಕರ ಅವನನ್ನ ಪ್ರೀತಿಸಿದ್ ನಿಜ. ಆದ್ರೆ ಆಮೇಲೆ ದತ್ತನ್ನ ಕೊಲ್ಲು ಅಂತ ಟಾಸ್ಕ್ ಕೊಟ್ರು. ಹೋಗ್ತಾ ಹೋಗ್ತಾ ಅವನ್ ಮೇಲೆ ನಂಗೆ ನಿಜವಾದ ಪ್ರೀತಿ ಬಂತು. ಅದಕ್ಕೆ ನಾನು ಅವನನ್ನ ಕೊಲ್ಲೋದಕ್ಕೆ ಒಪ್ಕೊಳ್ಳಿಲ್ಲ. ಅದಕ್ಕೆ ಅವ್ರ ಮಾತು ಕೇಳಿಲ್ವಲ್ಲ ಅಂತ ಅವನ ವಿರುದ್ಧ ತಿರುಗ್ ಬಿದ್ರು. ಅವನನ್ನ ದುಬೈಗೆ ಮಾರಾಟ ಮಾಡ್ಬಿಟ್ರು. ಅಲ್ಲಿ ನನ್ ಪಟ್ಟಿ ಹಿಂಸೆ ಒಂದೊಂದಲ್ಲ ದೃಷ್ಟಿ. ಕೊನೆಗೆ ಅಲ್ಲಿಂದ ತಪ್ಪಿಸ್ಕೊಂಡು ವಾಪಸ್ ಬಂದೆ. ಅಲ್ಲಿಂದ ವಾಪಸ್ ಬಂದ್ಮೇಲೆ ನೀವಿಬ್ರು ಒಂದಾಗಿದ್ದೀರಾ ಅಂತ ಗೊತ್ತಾಯ್ತು. ಆದ್ರೂ ಅವರು ನಿಮ್ಮಿಬ್ರನ್ನ ದೂರ ಮಾಡು ಅಂತ ಮತ್ತೆ ನನ್ನನ್ನ ಹಿಂದೆ ಬಿಟ್ರು. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಸೀಕ್ರೆಟ್ ನನಗ್ ಗೊತ್ತು ಅಂತ ಅವ್ರಿಗೆ ಹೇಳ್ಬಿಟ್ಟೆ ದೃಷ್ಟಿ. ಅವತ್ತಿಂದ ಆ ಸೀಕ್ರೆಟ್ ಏನು ಏನು ಅಂತ ಕೇಳಿ ಕೇಳಿ ಚಿತ್ರ ಹಿಂಸೆ ಕೊಡಕ್ ಶುರು ಮಾಡಿದ್ರು. ಆಗ ನಾನೇ ಅವರಿಗೆ ನಿನ್ ಬಣ್ಣದ ವಿಚಾರ ತಿಳಿಸ್ಬಿಟ್ಟೆ ದೃಷ್ಟಿ. ಅವತ್ತೊಂದಿನ ನಿನ್ ಬಣ್ಣ ರಿವೀಲ್ ಮಾಡ್ಬೇಕು ಅಂತ ದತ್ತನ ನಿನ್ನ ಕರೆಸ್ಕೋಬೇಕಾಯ್ತು. ಅದಕ್ಕೆ ಅವ್ರು ನನ್ನ ಹೆದರ್ಸಿ ನನಗೇನೋ ಆಗಿದೆ ಅಂತ ನಿನ್ನ ಕರೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಅವ್ರ ಮಾತು ಕೇಳಿಲ್ವಲ್ಲ, ಅದಕ್ಕೆ ನನ್ ಬೆನ್ನಿಗೆ ಚಾಕು ಹಾಕಿದ್ರು. ಕೊನೆಗೆ ಹೇಗೋ ಮಾಡಿ ನಾನು ನಿನ್ನ ಹತ್ರ ಬಂದೆ. ಅವತ್ತು ಮನೇಲಿ ಯಾರು ಇಲ್ದೇ ಇರೋ ತರ ನೋಡ್ಕೊಂಡ್ರು. ನಿನ್ನ ಬಿಟ್ಟು ನಿನ್ನ ಕಾಪಾಡೋದಕ್ಕೆ ನಿನ್ನ ಒಬ್ಳ ಆಂಬ್ಯುಲೆನ್ಸ್ ಬರೋ ಹಾಗೆ ಮಾಡಿದ್ರು. ಅವತ್ತು ಬಂದಿದ್ದ ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಅವ್ರ ಕಡೆಯವ್ರ ದೃಷ್ಟಿ. ನೀನು ಗಡಿಬಿಡಿಲಿ ಗಾಡಿ ಹತ್ತದ ಮಧ್ಯ ದಾರಿಲಿ ಆಂಬ್ಯುಲೆನ್ಸ್ ನಿಲ್ಸಿ ನನ್ನ ಬಿಸಾಕಿ ನಿನ್ನ ಲಾಕ್ ಮಾಡಿದ್ರು. ಅಲ್ಲಿಂದ ನಿನ್ನ ಕರ್ಕೊಂಡು ಹೋದ್ರು. ಅದೇ ಜಾಗಕ್ಕೆ ದತ್ತನ್ನ ಬರೋ ಹಾಗೆ ಮಾಡಿ ನಿಮ್ಮಿಬ್ರನ್ನ ದೂರ ಮಾಡಕ್ ನೋಡಿದ್ರು. ಆದ್ರೆ ದತ್ತ ನಿನ್ ಬಣ್ಣದ ಬಗ್ಗೆ ಗೊತ್ತಾಗೇನೋ ನೀನು ನೊಪ್ಕೊಂಡ ದೃಷ್ಟಿ. ಅದಕ್ಕೆ ಇವ್ರಿಗೆ ಸಿಟ್ಟು ಬಂತು. ಇಷ್ಟೆಲ್ಲ ಆದ್ಮೇಲೂ ಅವ್ರು ನನ್ನ ಆಸ್ಪತ್ರೆಗೆ ನೋಡಕ್ ಬಂದಿದ್ರು. ನನಗೆ ಪ್ರಜ್ಞೆ ತಪ್ಪಿದೆ ಅಂತ ತಿಳ್ಕೊಂಡು ದತ್ತನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಹಾಗೆ ನೀ ನನ್ ಕೈಗೊಂಬೆ, ಸತ್ಯನ ಬಾಯ್ ಬಿಟ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೆದರ್ಸಿದ್ರು. ಜೀವ ಭಯಕ್ಕೆ ಇದ್ಯಾವುದನ್ನು ನಾನು ನಿಂಗೆ ಹೇಳೋಕ್ಕಾಗ್ಲಿಲ್ಲ ದೃಷ್ಟಿ. ನನಗೆ ಕ್ಷಮಿಸ್ಬಿಡೋ ದೃಷ್ಟಿ. ನಾನವ್ರ ಕೈಗೊಂಬೆ ಆಗಿದ್ದೆ ದೃಷ್ಟಿ. ನಿನ್ ಬಣ್ಣದ ವಿಚಾರನು ನಾನೇ ಬಾಯಿ ಬಿಟ್ಬಿಟ್ಟೆ ದೃಷ್ಟಿ. ನನ್ ಸ್ವಾರ್ಥಕ್ಕೋಸ್ಕರ ನನ್ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ ಜೀವನ ಹಾಳು ಮಾಡ್ಬಿಟ್ಟೆ ದೃಷ್ಟಿ. ಪಾಪಿ ನಾನು. ನನ್ನ ಕ್ಷಮಿಸ್ಬಿಡು ದೃಷ್ಟಿ.
ನಿಜವಾಗ್ಲೂ ನನ್ನ ಅಕ್ಕನೇನಾ? ನಿಜವಾಗ್ಲೂ ನನ್ ಒಳ ಹುಟ್ಟಿದವಳ? ಸ್ವಂತ ಅಕ್ಕ ಆಗಿ ನನ್ ಬೆನ್ ಹಿಂದೆ ಇಷ್ಟೆಲ್ಲ ಮಾಡಿದ್ಯಲ್ಲ ನೀನು. ಪಾಪಿ ನೀನು. ನನ್ ಜೀವ ಕಿತ್ಕೊಳ್ಳೋದಕ್ ಪ್ರಯತ್ನ ಪಟ್ಟಿದ್ರು ನಾನ್ ಸುಮ್ಮನೆ ಇರ್ತಿದ್ದೆ. ಆದ್ರೆ ನನ್ ಗಂಡನ್ ಜೀವ ತೆಗಿಯೋದಿಕ್ ಪ್ಲಾನ್ ಮಾಡಿದ್ರು ಸುಮ್ಮನೆ ಇದೆಯಲ್ಲೇ. ಪಾಪಿ ಪಾಪಿ ನೀನು. ನಿನ್ನಂತ ಸ್ವಾರ್ಥಿಗೋಸ್ಕರ ಮನೇಲಿ ನಾನು ಎಲ್ರೂ ಎದುರಾಕೊಂಡೆ. ಕ್ಷಮಿಸ್ಬೇಡು ದೃಷ್ಟಿ. ಅವ್ರಿಗೆ ಹೆದ್ರಿ ಹೀಗೆಲ್ಲ ಮಾಡ್ದೆ. ನನ್ ಕಿತ್ಕೊಳ್ಳೋ ಆಸೆ ಇತ್ತು, ಆದ್ರೆ ಹೋಗ್ತಾ ಹೋಗ್ತಾ ಆ ದುರಾಸೆ ಇರ್ಲಿಲ್ಲ ದೃಷ್ಟಿ. ನನ್ ಜೀವಕ್ಕೆ ಹೆದ್ರಿ ಹೀಗೆಲ್ಲ ಮಾಡ್ಬಿಟ್ಟೆ ದೃಷ್ಟಿ. ನನ್ನ ಕ್ಷಮಿಸು. ನೋಡ್ಸಿಮ್ಮ, ಯಾರು ಯಾರು ನಿನ್ನ ಹತ್ರ ಇಷ್ಟೆಲ್ಲ ಮಾಡ್ಸಿರೋದು? ಅದು ಅದು ಹೇಳು. ಶರಾವತಿ. ಕಾಣೆ ಆಗಿರೋದಕ್ಕೆ ಶರಾವತಿ ಕೈವಾಡ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಹೇಗೆ? ಹೇಳಿದ್ನಲ್ಲ, ಆಸ್ಪತ್ರೆಗೆ ಅವತ್ತೋಳು ಬಂದಿದ್ಲು. ನನ್ ಪ್ರಜ್ಞೆ ಇಲ್ಲ ಅಂದ್ಕೊಂಡು ದತ್ತನ್ನ ಸುಮ್ಮನೆ ಬಿಡಲ್ಲ, ಏನಾದ್ರು ಸತ್ಯ ಬಾಯ್ಬಿಟ್ರೆ ನನ್ನನ್ನು ಸಾಯಿಸ್ತೀನಿ ಅಂತ ಹೆದರ್ಸಿದ್ಲು. ಅದೇ ಭಯಕ್ಕೆ ಇಷ್ಟು ದಿವಸ ನಾನು ಏನು ಹೇಳಿರ್ಲಿಲ್ಲ. ಆದ್ರೆ ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ನಲ್ಲ. ಈಗ ಸಹ್ಯ ಆಗ್ತಿದೆ ನನ್ ಮೇಲೆ. ಪಾಪ ಪ್ರಜ್ಞೆ ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ. ಅದಕ್ಕೆ ಎಲ್ಲ ಹೇಳ್ಬಿಟ್ಟೆ. ಆದ್ರೆ ಈಗ ಆ ಶರಾವತಿ ನನ್ನ ಸಾಯಿಸಿದ್ರು ನಾನು ಚಿಂತೆ ಮಾಡಲ್ಲ. ದೃಷ್ಟಿ, ನಂಗೆ ಗೊತ್ತು ನಾನು ಕ್ಷಮಿಸೋಕ್ಕಾಗದೇ ಇರೋಂತಹ ತಪ್ಪು ಮಾಡಿದ್ದೀನಿ. ಆದ್ರೆ ಒಂದೇ ಒಂದ್ಸಲ ನನ್ನ ಕ್ಷಮಿಸು ದೃಷ್ಟಿ, ಪ್ಲೀಸ್. ದೃಷ್ಟಿ, ಕಿಶೋರನ ಕಿಶೋರಣ್ಣ ಏನ್ ಮಾತಾಡಿದ್ರಿ? ರಾಜ, ಇಲ್ಲೇನ್ ಮಾಡ್ತಿದ್ಯಾ? ಹೋಗು, ನಿಮ್ಮ ಅಪ್ಪ ಕರೀತಿದಾರೆ, ಮೇಲ್ಗಡೆ ಇದಾರೆ, ಹೋಗು. ಎಲ್ರ ದೃಷ್ಟಿನಲ್ಲಿ ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ. ಸತ್ಯ ಸತ್ಯ ಹೇಳಿ ನನ್ನ ಮನಸ್ಸು ಹಗುರ ಆಯ್ತು. ಏನೇ, ಅವರೆಲ್ಲ ಯಾಕೆ ಬಂದಿದ್ರು ನಿನ್ ರೂಮ್ಗೆ? ಏನೂ ಇಲ್ಲ ಮೇಡಮ್, ನನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ನನ್ನ ಹತ್ರ ಸುಳ್ಳು ಬೊಗಳ್ಬೇಡ, ನಿಜ ಹೇಳೋ. ನಿಜವಾಗ್ಲು ಮೇಡಮ್, ಅವ್ರು ನನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ನನ್ನ ಹತ್ರ ನೀನ್ ಆಟ ಎಲ್ಲ ಇಟ್ಕೋಬೇಡ.
ಹೇಳಿದ್ನಲ್ಲ, ನನ್ ಸೀಕ್ರೆಟ್ ಏನಾರು ಅವ್ರ ಹತ್ರ ಬಾಯ್ ಬಿಟ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನ. ತತ್ತುನೇ ನನ್ನ ಹತ್ರ ಏನು ಮಾಡ್ಕೊಳಕ್ ಆಗ್ಲಿಲ್ಲ. ನೀನ್ ಯಾವ ಲೆಕ್ಕನೆ? ಇದನ್ನೆಲ್ಲ ಅವ್ರ ಹತ್ರ ಹೇಳ್ತೀನಿ, ನನ್ ಬಂಡವಾಳ ಬಯಲ್ ಮಾಡ್ತೀನಿ ಅಂತ ನೀನ್ ಅನ್ಕೊಂತಿದ್ರೆ ಪರ್ಮನೆಂಟ್ ಆಗಿ ನಿನ್ ಬಾಯಿ ಮುಚ್ಚಿಸ್ಬಿಡ್ತೀನಿ. ತಗ್ಗಿ ಬಗ್ಗಿ ನಡ್ಕೊಂಡ್ರೆ ನಿಂಗೂ ಒಳ್ಳೇದು. ಇಲ್ಲ ಅಂದ್ರೆ ನಿನ್ ತಂಗಿ ಕೊರಗ್ತಿದ್ದಾಳಲ್ಲ, ಕೊರಗೋ ಹಾಗೆ ಮಾಡ್ಬಿಡ್ತೀನಿ ನಿನ್ನ. ನೋಡು, ಸಾಕಾರನ್ನ ಮದ್ವೆ ಆಗಿದ್ದೀನಿ ಅಂತ ಮೆರಿತಾ ಇದ್ಲು ನಿನ್ ತಂಗಿ. ಅವಳನ್ನ ಈಗ ವಿದ್ವೆ ಮಾಡಿದ್ದೀನಿ. ಅವಳಿಗೆ ಯಾವ ಮಟ್ಟಕ್ಕೆ ತಿಕ್ಕಿ ಹಿಡ್ದಿದೆ ಅಂದ್ರೆ ಗಂಡ ಸತ್ತಿದಾನೆ ಅನ್ನೋ ಸತ್ಯನೂ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅವಳ ಕೈಲಿ. ನನ್ ಗಂಡ ಬದುಕಿದಾನೆ, ಅವನ್ ಬಾಡಿ ನೋಡೋವರೆಗೂ ನಂಬಲ್ಲ ಅಂತ ಹೇಳ್ತಿದ್ದಾಳೆ. ನೀನ್ ಬದುಕ್ತಿರೋ ಬಾಳು ಸತ್ಯನ ಮಿಥ್ಯಾನ ಭ್ರಮೆನ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕು ನೀನು. ಹಾಗ್ ಮಾಡ್ಬಿಡ್ತೀನಿ ನಿನ್ ಜೀವನನ. ಮೇರಿ ಮೇರಿ, ಇನ್ ಎಷ್ಟು ದಿನ ಮೆರಿತೀಯ ಅಂತ ನಾನು ನೋಡ್ತೀನಿ. ಯಾಕೆ ಏನು ಮಾತಾಡ್ತಿಲ್ಲ? ಅವ್ರ ಹತ್ರ ನೀ ಏನು ಹೇಳಿಲ್ಲ ತಾನೆ? ಬಗ್ಲೋ. ಇಲ್ಲ ಮೇಡಮ್, ನಂಗೀಗ ಆಗ್ತಿರೋ ಭಯಕ್ಕೆ ನಿಮ್ಮ ಎದುರಿಗೆ ಬಾಯಿ ತೆಗೆಯೋದಕ್ಕೆ ಧೈರ್ಯ ಇಲ್ಲ. ಇನ್ನು ಅವ್ರ ಮುಂದೆ ಬಾಯಿ ಓಪನ್ ಮಾಡ್ತೀನಾ? ವೆರಿ ಗುಡ್. ಈ ಭಯ ಹೀಗೆ ಇರ್ಲಿ. ತತ್ತುನ್ ಗೆಲ್ಲೋದಕ್ಕೆ ಅವನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನೆ ನನಗೆ ಬಂಡವಾಳ ಆಯ್ತು. ನಿನ್ನನ್ ಗೆಲ್ಲೋದಕ್ಕೆ ಈಗ ನೀನ್ ಎದೆಯಲ್ಲಿದೆಯಲ್ಲ ಭಯ, ಅದೇ ನನಗೆ ಬಂಡವಾಳ ಕಣೆ. ನೋಡು, ಇನ್ನೊಂದು 2 ದಿವಸದಲ್ಲಿ ನನಗೆ ಪಟ್ಟಾಭಿಷೇಕ ಆಗತ್ತೆ. ಅಷ್ಟೊತ್ತಿಗೆ ಹುಷಾರಾಗ್ಬಿಟ್ಟು ರೂಮಿಂದ ಬಿಡುಗಡೆ ತಗೋ. ನಿನ್ನ ಮುಂದ್ಗಡೆ ಸೀಟಲ್ಲೇ ಕೂರ್ಸ್ಕೋತೀನಿ. ಏನೇ ಆದ್ರೂ ನೀನ್ ಮಾಡಿರೋ ದೊಡ್ಡ ಸಹಾಯ ಮರೆಯೋದಕ್ಕಾಗತ್ತಾ? ಆದ್ರೆ ಒಂದ್ ನೆನ್ಪಿರ್ಲಿ, ಎಲ್ಲಿವರೆಗೂ ಸೀಕ್ರೆಟ್ ನಿನ್ ಮನ್ಸಲ್ಲಿರುತ್ತೋ ಅಲ್ಲಿವರೆಗೂ ಈ ಭೂಮಿ ಮೇಲಿರ್ತೀಯ ನೀನು. ಸೀಕ್ರೆಟ್ ಆಚೆ ಬಂದ ದಿನ ನೀನ್ ಭೂಮಿ ಒಳಗಿರ್ತೀಯ. ಅರ್ಥ ಆಗ್ಲಿಲ್ವಾ? ಹೂತಾಕ್ಬಿಡ್ತೀನಿ ನಿನ್ನ. ಬಿದ್ಕೋ. ನನಗೆ ಧಮ್ಕಿ ಆಗ್ತೀಯಾ? ಅಪ್ಪಪ್ಪ ಅಂದ್ರೆ ಏನ್ ಮಾಡ್ಬೋದು ನೀನು? ದೃಷ್ಟಿಗೆ ಎಲ್ಲ ಸತ್ಯನೂ ಹೇಳಿದೀನಿ ಅಂತ ಸಾಯಿಸ್ತೀಯ. ಅದಕ್ಕೆ ತಾನೆ ನನ್ ಸತ್ರು ಪರವಾಗಿಲ್ಲ ಅಂತ ದೃಷ್ಟಿಗೆ ಎಲ್ಲ ಸತ್ಯನೂ ಹೇಳಿದ್ದು. ದೃಷ್ಟಿ ನಿನ್ನ ಸುಮ್ಮನೆ ಬಿಡ್ತಾಳೆ ಅಂದ್ಕೊಂಡಿದ್ಯಾ? ಅವಳಿಂದ ಕಿತ್ಕೊಂಡಿರೋದು ಯಾವ್ದೋ ಸಣ್ಣ ಪುಟ್ಟ ವಸ್ತು ಅಲ್ಲ, ಜೀವ ಆಗಿರೋ ದತ್ತನ್ನ. ನೋಡ್ತಾ ಇರು, ನೀನ್ ಬದುಕಿದ್ದಾಗ್ಲೇ ನಿನಗ್ ನರಕ ತೋರಿಸ್ತಾ ದೃಷ್ಟಿ ಬಿಡಲ್ಲ. ದೃಷ್ಟಿ, 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 ಸಮಾಧಾನ ಮಾಡ್ಕೊಳ್ಳೋಣ. ದೃಷ್ಟಿ, ನೀರ್ ಕುಡಿ. ದೃಷ್ಟಿ, ದೃಷ್ಟಿ ಅಳ್ಬೇಡ, ಸಮಾಧಾನ ಮಾಡ್ಕೊ, ಕುಡಿ. ದೃಷ್ಟಿ, ಸಮಾಧಾನ ಮಾಡ್ಕೊ, ಬಾ, ಬಾರಮ್ಮ ಬಾ, ಅಳ್ಬೇಡ ದೃಷ್ಟಿ, ಕೂತ್ಕೋ. ಒಂದ್ ಕಡೆ ಒಡ ಹುಟ್ಟಿದ್ದಕ್ಕ
ತಂಗಿಯಿಂದ ತನ್ನ ಗಂಡನ ಕಿತ್ಕೊಳ್ಳೋದಕ್ಕೆ ಏನೇನೋ ಪಿತೂರಿ ಮಾಡ್ತಾಳೆ. ಇನ್ನೊಂದ್ ಕಡೆ ಅಕ್ಕನೇ ತಮ್ಮನ್ ಜೀವ ತೆಗಿಯೋದಕ್ಕೆ ಪ್ಲಾನ್ ಮಾಡ್ತಾರೆ. ಇವರೆಲ್ಲ ನಮ್ಮವರೆಲ್ಲ. ಶರಾವತಿಗೆ ದತ್ತನ ಮೇಲೆ ಕೋಪ ಇದ್ದದ್ ನಿಜ, ಅವನು ಸೋಲು ಬಯಸಿದ್ ನಿಜ. ಆದ್ರೆ ಅವನು ಸಾವು ಬಯಸುವಷ್ಟು ಕ್ರೂರಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಛೇ, ಇಂಥ ಹಿಂಸ್ನ ನಾನು ಪ್ರೀತಿಸಿ ಮದುವೆ ಆಗಿದ್ದು. ಪಾಪ ನನ್ ಗಂಡ. ಈ ಶರಾವತಿ ಚಿಕ್ಕಮ್ಮವ್ರಂದ್ರೆ ಜೀವನೇ ಬಿಡ್ತಿದ್ರು. ಅಂತವ್ರ ಜೀವನೇ ತೆಗಿಯೋದಕ್ಕೆ ನೋಡಿದಾರಲ್ಲ ಕಿಶೋರಣ್ಣ. ಛೇ,